ಅನನ್ಯನ ಜೀನ್ಸ್ ಹಾಕಿರೋದಕ್ಕೆ ಒಳಗಡೆ ಸೇರಿಸಿಲ್ಲ. ನೋಡಿ ಯಾವ ತರ ಜೀವನ ಚೇಂಜ್ ಆಗುತ್ತೆ ಅಂತ. ಜಸ್ಟ್ ಸೆಕೆಂಡ್ ಅಲ್ಲಿ ಚೇಂಜ್ ಆಗುತ್ತೆ ಡಿಸಿಷನ್. ಅವೆರಡು ರೋಹಿತ್ ತರ ಕಪಲ್ಸ್, ನಮ್ ತರ ಸಿಂಗಲ್ ಇಲ್ಲ ಇದೆ. ನನ್ನ ಜೀವಕ್ಕೆ ತೊಂದರೆ ಆದ್ರೆ ಇವ್ರಗಳೇ ಕಾರಣ. ಇವ್ರಗಳಿಗೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆಗಳು ಕೊಡ್ಸಿ. ನೀನೇ ಸಹಜ ಕೇಳ್ತಿ. ನಮಸ್ಕಾರ ಗುರು, ನಾನು ನಿಮ್ಮ ಮಂಜನ್, ಇವನು ನಿಮ್ಮ ಶೇಷಾದ್ರಿ ಶಶಿಧರ್. ಗೋಕರ್ಣ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಮತ್ತೆ ಬೀಚಿಗೆ ಗೋಕರ್ಣ ಮುಗಿಸ್ಕೊಂಡು ಅಲ್ಲ, ಗೋಕರ್ಣದಲ್ಲಿರೋ ನಮ್ಮ ಮಹಾಬಲೇಶ್ವರ ದೇವಸ್ಥಾನನ ನೋಡಿಕೊಂಡು ಪ್ರಸಾದನೂ ಚೆನ್ನಾಗಿ ತಿನ್ಕೊಂಡು ವಾಪಸ್ಸು ಸಮುದ್ರದ ಹತ್ರ ಹೋಗ್ತಿದ್ದೀವಿ. ಆ್ಯಂಡ್ ನಾವು ಇನ್ನು ಈ ದೇವಸ್ಥಾನದ ಬಗ್ಗೆ ನಮ್ಮ ಶಶಿಧರ್ ಬನ್ನಿ ನೋಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಂಗಲ್ಲ, ಹಿಸ್ಟ್ರಿ ಹೇಳು. ಇಲ್ಲೇ ಬರ್ಬೇಕು, ಅವಾಗ ಇಲ್ಲೇ ತಿಳ್ಕೊಬೇಕು. ಅದೇ ನಾವು ಇಲ್ಲಿ ಬನ್ನಿ ತಿಳ್ಕೊಂಡು ಅಲ್ಲ, ನಾವು ಹಿಂಗೈತೆ ಅಂತ ನಾವು ಹೇಳಿದ್ರೆ ಚೆನ್ನಾಗಿದ್ರೆ ಅಲ್ಲ, ಹಿಸ್ಟ್ರಿನ ನೋಡಿ ಇನ್ಸ್ಪೈರ್ ಆಗ್ಬೇಕು ನಾವು. ಈಗ ಶೇಷಾದ್ರಿ ಇಷ್ಟು ಹೇಳಿದ್ರೆ ಆ ಕತೆ ಕೇಳಿ ಯಾರ ಬಂದು ನೋಡಕ್ ನೋಡಕ್ ಬರ್ತಾರೆ. ನಿಮ್ಮಿಂದ ಇನ್ಸ್ಪೈರ್ ಆಗಿ ಯಾರು ಬರೋದು ಇಲ್ಲ, ನೋಡ್ಬೇಕು ಅಂತ ಅನ್ಸ್ಬೇಕು. ನೀನ್ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತಂದ್ರೆ ಇಂಥ ಜಾಗ ನಾವು ಮಿಸ್ ಮಾಡ್ಕೊಬಿಟ್ಟಿದೀವಲ್ಲ ಅನ್ನೋ ಥರ ಎಕ್ಸ್ಪ್ಲೈನ್ ಮಾಡಬೇಕು. ಗೋಕರ್ಣಕ್ಕೆ ಬಂದಿದ್ದು ಆ್ಯಂಡ್ ದರ್ಶನನೂ ಆಯಿತು. ಏನು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇಷ್ಟ ಆಗಿದ್ದು ಏನಂದರೆ ಇಲ್ಲಿ ಟ್ರೆಡಿಷನಲ್ಲೇ ಬರಬೇಕು, ಟ್ರೆಡಿಷನಲ್ ಆಗೇ ಇರಬೇಕು. ಅದೇ ತುಂಬ ಇಷ್ಟ ಆಯಿತು. ಇಲ್ಲೇ ಅಂತಲ್ಲ, ಎಲ್ಲ ಕಡೆನೂ ಸೇಮ್ ಇದೇ ಥರ ಮಾಡಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಲೈಕ್ ನಮ್ಮ ಇಂಡಿಯನ್ ಕಲ್ಚರ್ಸ್ ಇಲ್ಲ ನಮ್ಮ ಕರ್ನಾಟಕದ ಕಲ್ಚರ್ನ ತುಂಬ ಬೆಳೆಸ್ತಾರೆ. ಇವಾಗಿನ ಜನ್ರೇಷನ್ ಅವರೆಲ್ಲ ಜೀನ್ಸು ಟಾಪು ಆ ಥರ ಫ್ಯಾಷನ್ ಆ ಥರ ಮಾಡ್ತಿದ್ದಾರೆ ಅಂತ ನಮ್ಮ ಸಂಸ್ಕೃತಿ, ನಮ್ಮ ಇಂಡಿಯಾ ಸಂಸ್ಕೃತಿ ಎಲ್ಲ ಹಾಳಾಗಬಾರ್ದು ಅಂತ ಒಂದು ಉದ್ದೇಶದಿಂದನೋ ಅಥವಾ ಅದಕ್ಕೆ ನಾವು ನೋಡಿ ಎಕ್ಸಾಂಪಲ್ ನಾನೇ ಒಪ್ಕೊಂತೀನಿ. ಇಲ್ಲಿ ನೋಡಿ, ಈ ಕಡೆ ನೋಡಿದ್ರೆ ಬೀಚ್ ಇದೆ ಅಂತ ಅಂದ್ಬಿಟ್ಟು ಬೀಚ್ ಇರ್ಲಿ, ನಾವು ಪಂಚೆ ಹಾಕಿದ್ವಿ, ನಮ್ಮ ಶೇಷ ಅವರು ಪಂಚೆ ಹಾಕಿದ್ರು ಅಂದ್ಬಿಟ್ಟು ನಾನು ಜೀನ್ಸ್ ಹಾಕಿದೀನಿ ಅಂತಾನೆ ದೇವಸ್ಥಾನದ ಒಳಗಡೆ ಹೋಗಿಲ್ಲ. ಅವರೇನೆ ಅನನ್ಯನ ಜೀನ್ಸ್ ಹಾಕಿರೋದಕ್ಕೆ ಒಳಗಡೆ ಸೇರಿಸಿಲ್ಲ. ಟ್ರಿಪ್ಪಿಗೆ ಬಂದಿದ್ದೀವಿ ಸೆಕೆಂಡ್ ಡೇ. ಅದೇ ಇವತ್ತು ಸೆಕೆಂಡ್ ಡೇ. ಗೊತ್ತು, ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ತಮ್ಮನೇಲಿ ಸೆಕೆಂಡ್ ಡೇ ಟ್ರಿಪ್ ಅಂತ ಹಾಕಿರ್ತೀನಿ. ಅದು ಬಿಡು, ನಿನ್ಗೆ ಹೆಂಗೆ ಫೀಲ್ ಆಯ್ತೈತೆ? ಮೊದಲು ಇಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಂದರೆ, ಟ್ರಿಪ್ ಹೋಗ್ಬೇಕು ಅಯ್ಯೋ ಟ್ರಿಪ್ಪು ಅಂತಿದ್ದವರೆಲ್ಲ ದಬಾಕಬಿಟ್ಟಿದ್ರು ಒಂದೇ ದಿನಕ್ಕೆ. ಹಿಂದೆ ಬರ್ತಾವ್ರೆ ಅವರು ಅಂತಲ್ಲ ತುಂಬ ಜನ ದಬಾಕಬಿಟ್ಟಿತ್ತು. ಇವತ್ತು ಎಲ್ಲರೂ ಇವಾಗ ತಿಂಡಿ ತಿಂದವ್ರಲ್ವಾ, ಇವಾಗ ಪ್ರಸಾದ ತಿನ್ಕೊ ಬಂದಿದ್ದವ್ರೆ. ಅದಕ್ಕೆ ಒಂಚೂರು ಸ್ಟಡಿ ಆಗವ್ರೆ ಅಷ್ಟೇ, ಏನೂ ಇಲ್ಲ. ಬಟ್ ಹೆವಿ ಬಿಸಿಲು, ಕಾಲಿಡೋಕ್ಕೂ ಆಯ್ತಲ್ಲ, ಸುತ್ತೋಯ್ತೈತೆ ಕಾಲು. ಇನ್ನು ಇವಾಗ ಬೀಚ್ಗೆ ಹೋಗ್ಬೇಕು. ಬೀಚ್ಗೆ ಹೋಗಿ ಬೀಚ್ ಹತ್ರ ಮಾತಾಡ್ತೀವಿ. 2000 years later. ನಾವು ಅವಾಗಲೇ ಬೀಚ್ಗೆ ಹೋಗ್ತೀನಿ ಅಂತ ಹೇಳಿದೆ. ಬಟ್ ಇಲ್ಲಿ ಬೋಟಿಂಗ್ ಬಂದಿದ್ದೀವಿ. ನೋಡಿ ಯಾವ ತರ ಜೀವನ ಚೇಂಜ್ ಆಗುತ್ತೆ ಅಂತ. ಜಸ್ಟ್ ಸೆಕೆಂಡ್ ಅಲ್ಲಿ ಚೇಂಜ್ ಆಗುತ್ತೆ ಡಿಸಿಷನ್. ಅಲ್ಲ, ಫ್ರೆಂಡ್ಸ್ಗಳ ಜೊತೆ ಬಂದ್ರೆ ಹಿಂಗಿದ್ದು ನೆಕ್ಸ್ಟ್ ಸೆಕೆಂಡ್ಗೆ ಹಿಂಗೆ ಇರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಏನಿರಲ್ಲ. ಮತ್ತೆ ಸೆಕೆಂಡಿಗೆ ಚೇಂಜ್ ಆಗಿಬಿಡುತ್ತೆ ಮಾತುಗಳು ಫುಲ್ಲು. ಎಲ್ಲ ಡಿಪೆಂಡ್ ಅಪಾನ್ ಅವ್ರವ್ರ ಮೂಡ್ ಸ್ವಿಂಗ್ಸ್ ಹೆಂಗಿರುತ್ತೆ ಹಂಗೆ. ಇವಾಗ ಹಲೋ ಗಾಯ್ಸ್, ತುಂಬಾ ಎಕ್ಸೈಟ್ಮೆಂಟ್ ಇದೆ. ಫಸ್ಟ್ ಟೈಮ್ ಬೋಟಿಂಗು. ಎಲ್ಲಾರ್ಗು ಈಜ್ ಬರ, ಯಾರಿಗೂ ಈಜ್ ಬರಲ್ಲ. ತೊಂದರೆ ಏನಿಲ್ವಂತೆ, ನಡೀತದೆ. ಇಲ್ಲಿ ನಮ್ಮ ಹೀರೋ ಇದ್ದಾರೆ. ಬೈದ್ಬಿಡು, ಏನ್ ಸಮಾಚಾರ ಹೇಳು, ಏನ್ ಸಮಾಚಾರ? ಬೈದ್ಬಿಡು, ಬೈಸ್ಕೊತೀನಿ. ಏಕೆ ಈ ತರ ಹಿಂಗೆಲ್ಲ ನನಗೆ ಇಲ್ಲ ಮಗ, ಚೆನ್ನಾಗಿ ಕಾಣ್ತಿದ್ಯಾ. ವಾವ್, ನೀನ್ ಬಿಡೋ, ನೀನು ಪೈಲೆ ಈಜ್ ಬರಲ್ಲ, ಅದಕ್ಕೋಸ್ಕರ ಜಾಕೆಟ್ ಹಾಕೋತಿದ್ದೀನಿ. ಇಲ್ಲೇನು ಡಾಲ್ಫಿನ್ ಐತೆ ಅಂತಂದ್ರು.
ಏನೋ ಹೊರಗಡೆ ಬಂದಿಲ್ಲ, ಬಂತು ಒಂದೆರಡು ಸಲ. ಇಲ್ಲಿ ತೋರಿಸ್ತೀನಿ. ಅಲ್ಲಿ ಇಲ್ಲಿ ಮೇಲೆ ಕಪಾಲ್ಸ್ ಬಂದಿದೆ. ಅವೆರಡು ರೋಹಿತ್ ತರ ಕಪಲ್ಸ್, ನಮ್ ತರ ಸಿಂಗಲ್ ಇಲ್ಲ ಇದೆ. ಬ್ಲಾಕ್ ಹಾಕ್ತೀವಿ. ಇಲ್ಲೆಲ್ಲ ಜಂಪ್ ಮಾಡ್ತಾವ್ರೆ ಮೇಲಿಂದ. ನಾವು ಮೇಲಿಂದ ಜಂಪ್ ಮಾಡೋಣ ಅಂತ ಬಂದಿದ್ವಿ. ಇಲ್ಲಿರೋರ್ಗೆ ಯಾರಿಗೂ ಸ್ವಿಮ್ಮಿಂಗ್ ಬರಲ್ಲ. ಹೋಗಿ ಹಿಂಗೋಗಿ ನೀವೆಲ್ಲ ಯೂತ್ಸ್ ಏನ್ ಪರ್ಸನಾಲಿಟಿ. ಇವನೊಬ್ಬಂಗೆ ಈಜೊಡಕ್ ಬರೋದು, ಇನ್ ಯಾರಿಗೂ ಈಜೊಡಕ್ ಬರೋದು. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡೊಡಮ್. ಜೀವನದಲ್ಲಿ ಭಯ ಇರಬೇಕು, ಭಯ ಗುಂಡಿಗೆಲಿರ್ಬೇಕು. ಆದ್ರೆ ಆ ಗುಂಡಿಗೆ ನಮ್ದಲ್ಲ, ನಮ್ ಎದುರುಗಡೆ ಇರೋಂದಾಗಿರ್ಬೇಕು. ಅಣ್ಣ ನನ್ ಕೈಯಲ್ಲಿ ಆಯ್ತಾ? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದೊಂದು ಬದುಕಿ, ಇದೊಂದು ಜನ್ಮವೇ. ಗಾಬರಿ ಆಗದ ಫುಲ್ಲು ಗಾಬರಿ ಆಗೋಗವ್ರೆ ಇಲ್ಲಿಗೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಗಾಬರಿ ಆಗ್ಬೇಡ. ಅನ್ನ ಉಣ್ಣ ಊರ್ ಬಿಟ್ಬಿಟ್ಟು ಯಾವ ಸುಡ್ಗಾಡು ಬಂದ್ವಪ್ಪ ಕೇಳ್ಕೊಂಬತ್ತೀನಿ ಇರ್ಲಾ. ರೋಹಿತ್ ಅಂದ್ರೆ ಗಾಬರಿ ಆಗ್ಲಿಲ್ಲ. ಮೊದ್ಲು ಬಿದ್ದವರೆಲ್ಲ ಫುಲ್ ಗಾಬರಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ಹೋಗ್ಬಿಟ ಚಾರ್ಲ್ಸ್, ಹೋಗ್ಬಿಟ ಚಾರ್ಲ್ಸ್. ನನ್ನ ಜೀವಕ್ಕೆ ತೊಂದರೆ ಆದ್ರೆ ಇವ್ರುಗಳೇ ಕಾರಣ. ಇವ್ರುಗಳಿಗೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆಗಳು ಕೊಡ್ಸಿ. ನಾನು ಕಾನೂನು ಕೈ ಎತ್ಕೊಂಡಿಲ್ಲ, ಅದಕ್ಕೋಸ್ಕರ ಕಾನೂನು ನಾನು ಮರ್ಯಾದೆ ಕೊಡ್ತೀನಿ. ಕಾನೂನು ಪ್ರಕಾರ ಈ ನನ್ನ ಮಕ್ಕಳಿಗೆ ಶಿಕ್ಷೆಗಳು ಕೊಡ್ಬೇಕು. ನನ್ನ ಜೀವಕ್ಕೆ ತೊಂದರೆ ಆದ್ರೆ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. Six and a half hours later. ಸೂಪರ್, ವಂಡರ್ಫುಲ್, ಮೈಂಡ್ ಬ್ಲೋವಿಂಗ್. ಶೇಷನ ಅವಾಗಲೇ ಮುಚ್ಚಾಕೊಟ್ಟಿರ್ತಿಲ್ವಾ, ಬಟ್ ಫೋನಲ್ಲಿ ಅವಾಗ ಸ್ಟೋರೇಜ್ ಇರಲಿಲ್ಲ. ಅಂಡ್ ಆಮೇಲೆ ಸ್ಟೋರೇಜ್ ಇರಲಿ. ಅವಾಗ 8 GB ಕ್ಲೀನ್ ಮಾಡಿದೆ. ಈಗ ನಾನು 2 GB ಕ್ಲೀನ್ ಮಾಡ್ಕೊಂಡ್ಮಾಡ್ತೀನಿ. 8 GB ಮಾಡಿದೆ. ನೀನು ಶ್ರೀಮಂತ ಕಣೋ. ನಮಗೆಲ್ಲ ಗೊತ್ತಾಗೋಯ್ತು. ಬಟ್ ಆದ್ರೂ ಸೂಪರ್, ವಂಡರ್ಫುಲ್, ಎಂತ ಮಸ್ತಿತ್ತು ಅಂತ ಬಂದು ಟ್ರೈ ಮಾಡಿ. ಇದನ್ನ ನಿಜವಾಗ್ಲೂ ಟ್ರೈ ಮಾಡಿ.
ಗೋಕರ್ಣಕ್ಕೆ ಬಂದವರು ಈ ಕಡೆ ಬರ್ತಾರೆ ಸುಮ್ಮನೆ ಯಾರು ಬರಲ್ಲ. ಯಾರು ಅಷ್ಟು ಬರಲ್ಲ ಇಲ್ಲಿ ಬೋಟಿಂಗ್ಗೆ ಅಂತ. ಬೋಟಿಂಗ್ಗೆ ಬಂದ್ರ ಮಾತ್ರ ವ್ಯೂ ತೋರಿಸ್ತೀನಿ ರೀ. ಇಲ್ಲಿಂದಾನೆ ವ್ಯೂ ಹೆಂಗೈತಂತ ವಾ ನೋಡಿ, ಇಲ್ಲಿಂದಾನೆ ಹೆಂಗೆ ಕಾಣ್ತೈತೆ. ಇನ್ನೂ ನಿಯರ್ ಹೋದ್ರೆ ಎಷ್ಟು ಚೆನ್ನಾಗಿ ಕಾಣ್ಬೋದು. 3 ಅವರ್ಸಿಗೆ 400 rupees ಹಾಂ ರಾಮ್ಸಿ ಕೊಡ್ಬೋದು. ಹಾಂ ಹತ್ರ ಹಾಂ. ಈಗ ಗೋಕರ್ಣದಿಂದ 1 ಅವರಾಗೆ ಬಂದಿದ್ದೀವಿ. ರಾತ್ರಿ 11 ಗಂಟೆ ಆಗೈತೆ. ಫುಲ್ಲು ಎಲ್ಲರೂ ನಿದ್ದೆ ಮಾಡಲ್ಲ ಅವರೇ. ಆಮೇಲೆ ಕಣ್ಣೊಳಗಡೆ ಬೇರೆ ಸಮುದ್ರದಲ್ಲಿ ಆಟಾಡಿ ಫುಲ್ಲು ಉಪ್ಪು ನೀರೆಲ್ಲ ಹೋಗ್ಬಿಟ್ಟು ಕಣ್ಣೆಲ್ಲ ಫುಲ್ ರೆಡ್ ಆಗಿಬಿಟ್ಟೈತೆ ಎಲ್ಲರಿಗೂ. ಕೀರ್ತಿ ನೀನು ಮಿಕ್ಕಂಡಿರಪ್ಪ ನೀನೇ ಸಾಚಾಲ ಕೀರ್ತಿ. ಕೂದ್ರೆ ಹೋಗ್ಬಿಡ್ತೀಯ, ಸುಮ್ನಿರು. ಇವಾಗ ನೈಟ್ 11 ಗಂಟೆ ಆಗೈತೆ. ಇವಾಗ ರೂಮಲ್ಲಿ ಸ್ಟೇ ಮಾಡ್ಬೇಕಾ ಟಿಟಿಲೇ ಉಳ್ಕೋಬೇಕಾ? ಇದೇ ಕ್ವಶನ್ ಆಗೈತೆ ಎಲ್ಲಾರ ಮೈಂಡಲ್ಲೂ. ಅಲ್ಲ ಟಿಟಿಲೇ ಸ್ಟೇ ಆಗೋದಾ ಇಲ್ಲ ರೂಮ್ ಮಾಡೋದಾ? ನಾನಿಲ್ಲ ರೂಮಲ್ಲಿ ಮಲ್ಕೋತೀನಿ ಒಬ್ಬನೇ. ನಾನು ಇಲ್ಲಿದ್ದೀನಿ ಬ್ರೋ. ಅವನಲ್ಲ ಅವನೇ, ಇವನು ಇಲ್ಲ ಅವನೇ, ಅಲ್ಲಪ್ಪ ಅವನೇ. KGF ಕಾಣಿಸ್ತಿದ್ಯಾ? ಹಲೋ. ಇವಾಗ ರೂಮ್ ಬುಕ್ ಆಗೈತೆ. ಯಾವ ರೂಮ್ ಇಲ್ಲೋ ಕಡೆಯಿಂದ ಬಿಲ್ಡಿಂಗ್ ನೋಡಿದ್ರೆ ಏನು ಮಿಣ ಅಂತ ಮಿಂಚಿಸ್ತವನೆ ಬಿಲ್ಡಿಂಗ್ನ. ಏನೋ ರೂಮ್ ಫಸ್ಟ್ ಫ್ಲೋರಲ್ಲಿ ರೂಮ್ ಐತೆ. ರೂಮ್ ತೋರಿಸ್ತೀನಿ ಬಿಲ್ಡಿಂಗ್. ನನಗೂ ಗೊತ್ತಿಲ್ಲ ಹೆಂಗೈತಂತ. ರೂಮ್ ನೋಡೋರಿ ನೋಡಿ ಗುರು, ರೂಮ್ ಹಿಂಗೈತೆ. ಯಪ್ಪ ಸ್ಟಾರ್ಟಿಂಗಲ್ಲೇ ಇಲ್ಲೊಂದು ವಾಶ್ರೂಮ್ ಐತೆ, ಅಡುಗೆ ಮನೆ ಐತೆ, ಇಲ್ಲೊಂದು ರೂಮ್ ಐತೆ. ಇಲ್ಲಿ ನಮ್ಮ ಶೇಷ ಅವನೇ, ವಿನಿ ಅವನೇ, ಇವನೊಬ್ಬ ಕೊಡ್ಸೋಣ ಇರೋ. ಬೇಡ ಅಂತಿದ್ದಲ್ರು ರೂಮು. ಆಮೇಲೆ ರೂಮ್ ಐತೆ. ಮಲ್ಕೊಳ್ಳಿ, ಗುಡ್ ನೈಟ್. ಫುಲ್ಲು ಅಫೋರ್ಡಬಲ್ ರೂಮು. ಹೇಳು ಮಗ. ಏನು ಬಗ್ಗೆ ನೋಡ್ತಿದ್ದಿಲ್ಲ. ನೋಡಿದೆ ಮಾಡ್ತಿದ್ದೆ. ಬ್ಯಾಟ್ರಿ ಎಲ್ಲ ಇವಾಗ ಚಾರ್ಜ್ ಹಾಕಬೇಕು. ಇವತ್ತಿಗಿಷ್ಟೇ, ಇನ್ನು ಏನಿಲ್ಲ. ಇವಾಗ ಮಲ್ಕೊಳ್ಳೋದಷ್ಟೇ. ಇವಾಗ ಮಲ್ಕೊತಿದ್ದೀವಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.